ಓ ಅಶ್ವಿನಿ ಗಿಲಿಯನ್ನ ಬಿಗ್ ಬಾಸ್ಗೆ ಬಂದವನೇ ಎಲ್ಲಾರನ್ನೂ ಕುಂಬ್ತಾ ಇದ್ದಾನೆ. ಡೈಲಾಗ್ ಹೇಳು. ಮಾಡಿ ಮೇಲೆ ಮೇಘನ ಕೊಡ್ತೀಯ ನೀವು ತಿಂತೀನಿ ಪಾನಿಪುರಿ ನಿನ್ಗೆ ಯಾಕೆ ಚಿಕ್ಕಾವರಿ ಜುಬ್ಬುಗ್ 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 ಓಡ್ರೋ ಇದು ಸರ್ಜಾಡ ಓಡ್ರೋ ಮಾತಾಡ್ಕೊಳ್ಳೋದಲ್ಲ. ನಾನು ಶಾರ್ಟ್ ಏನೋ ಕಿತ್ಕೊಳಕ್ಕಾಗಲ್ಲ. ಜುಬ್ಬುಗ್ 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 ಏಯ್ ಜಗತ್ ಬಿಟ್ಟ. ಏಯ್ ಹೇಳ್ರಿ ನಿಮ್ಗೆ ಎಷ್ಟು ಕೊಟ್ರು ಅಪ್ಲೈ ಮಾಡೋಕ್ಕೆ ಸೀಸ್ ಮಾಡ್ರಿ ಸರ್. ನಾನು ಬರ್ತಿದ್ದೀನಿ ಚಿನ್ನ. ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಇವತ್ತೊಂದು ಪೊಲೀಸ್ ಪ್ರ್ಯಾಂಕ್ ಮಾಡೋಕ್ಕೆ, ಅದು ಒಂದು ಚಿಕ್ಕ ಹುಡುಗನ ಮೇಲೆ. ಆ ಹುಡುಗನ ಮೇಲೆ ಕೇಸ್ ಆಗಿದೆ. ಯಾಕೆ, ಹೆಂಗಾಯ್ತು, ಏನಂತ ಈ ವಿಡಿಯೋದ ತಿಳಿಸ್ಕೊಂಡು ನಾವು ಇವ್ರ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇರೋದು. ಅವ್ರನ್ನ ಈ ಲೊಕೇಶನ್ಗೆ ಕರ್ಸ್ಕೋಬೇಕು. ನೋಡೋಣ, ಕರ್ಸ್ಕೋಣ. ಹಲೋ, ಯಾರು? ಯಾರು? ಇದು ನಾಗರಾಜ್ ಮಾತಾಡ್ತಾ ಇರೋದು. ಮಾಲೂರು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ. ಯಾರು ಸರ್? ಚಿಕ್ಕ ಹುಡುಗ ಯಾರೋ ಡೈಲಾಗ್ ಹೊಡಿತಾರಲ್ಲ ಚೆನ್ನಾಗಿ. ನಾವು ಇವಾಗ ವಿಚಾರಿಸಿದ್ವಿ. ಇಲ್ಲೇ ಮಾಲೂರು ನಮ್ಮೂರು ಅಂತ ಗೊತ್ತಾಯಿತು. ಹಾಗೆ ನಿಮ್ಮೂರ ಕಡೆ ಬಂದಿದ್ದು ಒಂದು ಕೇಸ್ ಮೇಲೆ. ಇದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಇದು ಗೌರ್ಮೆಂಟ್ ಸ್ಕೂಲ್. ಓಕೆ ಸರ್, ಓಕೆ ಸರ್, ಓಕೆ ಗೊತ್ತು. ಇಲ್ಲ ಬರ್ತೀರಾ? ಒಂದು ಚಿಕ್ಕದಾಗಿ ಸನ್ಮಾನ ಮಾಡಿಬಿಡ್ತೀನಿ ಅವ್ರಿಗೆ. ಇಲ್ಲಿ ಕಂಡ ಬಂದಿದ್ವಿ. ಅಲ್ಲೇ ಇದ್ದೀರಾ ಸರ್ ನೀವೀಗ? ಅಲ್ಲ ರೀ, ಇಲ್ಲಿದ್ದೀವಿ, ಕಾಯ್ತಾ ಇದ್ದೀವಿ. ಏನಾದರೂ ಬರ್ತೀರಾ? ಏನಾದರೂ ಬ್ಯುಸಿ ಇದ್ದೀರಾ? ಬರ್ಬೇಕಾ ಸರ್ ಹಾಗಾದ್ರೆ ಈಗ? ಅಲ್ಲ, ಯಾರು ಮಾತಾಡ್ತಾ ಇರೋದು? ವಿಡಿಯೋ ಯಾರು ಮಾಡೋದು? ಕಿರಣ್ ಕುಳ್ಳ ಅಂತ ಹುಡುಗ ಇದ್ದಾರಲ್ಲ, ನಾವು ಯಾರಂತ ಗೊತ್ತೈತೇನ್ರಿ ಫಸ್ಟು? ಪೊಲೀಸರು ಅಂತ ಹೇಳಿದ್ರೆ ನಾವು ನಿಮ್ಮ ಊರಲ್ಲಿ ಒಂದು ಕೇಸ್ ಆಗಿ ಸ್ವಲ್ಪ ಮರ್ಯಾದೆ ಕೊಡೋದು ಕಲೀರಿ. ಓ ಸಾರಿ ಸರ್. ಓಕೆ ಸರ್, ಹೇಳಿ ಸರ್. ಇಲ್ಲಿ ನಿಮ್ಮ ಊರಲ್ಲಿ ಒಂದು ಕೇಸ್ ಇತ್ತು, ಬಂದಿದ್ವಿ. ಹಂಗೆ ಬಂದಾಗ ಈ ಥರ ಹೇಳಿದ್ವಿ. ಅವಾಗ ಹೇಳಿದ್ರು, ಸರ್ ನಮ್ಮೂರೇ ಹುಡುಗ ಇಲ್ಲೇ ಎಲ್ಲ ಹೋಗಿರ್ಬೋದು ಅಂತ ಹೇಳಿದ್ರು. ನಿಮ್ಮ ನಂಬರ್ ಕೊಟ್ಟರು. ಇವಾಗ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೀವಲ್ಲ, ಅಲ್ಲಿ ಬಂದ್ಬಿಡಿ, ಅಲ್ಲಿದ್ದೀವಿ. ಗಾಯ್ಸ್, ಇವಾಗ ನಾವು ಮಾಡ್ತಾ ಇರೋದು ಒಂದು ಚಿಕ್ಕ ಹುಡುಗನ ಮೇಲೆ. ಈ ಹುಡುಗ ಇತ್ತೀಚೆಗೆ ನನಗೆ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸಿದ್ದು, ಹಾಗೆ ವಿಡಿಯೋಸು ವೈರಲ್ ಆಗಿತ್ತು. ಹೆಂಗಾಯ್ತು ಹೇಳಿ ಫ್ರೆಂಡ್ಸ್. ಈ ಹೊಲ ನಂದು, ಹೇಳ್ದವರು ಬಂದು ಕಿತ್ಕೊಳ್ರಿ ನಂದು. ಜಿಗ್ಗಿ 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 ನನ್ನ ಬಗ್ಗೆ ಮಾತಾಡ್ಕೊಳೋದಷ್ಟೇ. ಅಶ್ವಿನಿ ಅವರೇ, ಇವಾಗ ನಿಮ್ಗೆ ರೆಫ್ರೆಶ್ ಕೊಡ್ತೀನಿ. ಇನ್ಮೇಲೆ ನಾನು ಕೊಡಲ್ಲ. ನಾವು ರೈತರ ಮಕ್ಕಳು. ನಾವು ಹೊಲ ಬೀಳ್ತೀರಿ. ಸ್ವಲ್ಪ ಬಿಸಿ ಮುಟ್ಸೋಣ, ಒಂದು ತಮಾಷೆಯಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದ್ದು. ನೋಡೋಣ, ಜಸ್ಟ್ ಪ್ರ್ಯಾಂಕ್ ಆಗಿರುತ್ತೆ. ಇವರು ನಮ್ಮ ಕಾನ್ಸ್ಟೇಬಲು. ಇವರು ಹೊಸದಾಗಿ ಪ್ರ್ಯಾಂಕ್ ವಿಡಿಯೋಗೆ ಜಾಯ್ನ್ ಆಗಿದ್ದಾರೆ. ಇವ್ರ ಆ್ಯಕ್ಟಿಂಗ್ ಹೆಂಗಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಇಬ್ಬರು ಆ್ಯಕ್ಟಿಂಗ್ ಹೆಂಗಿದ್ರೆ ಕಮೆಂಟ್ ಮಾಡಿ. ಪ್ರ್ಯಾಂಕ್ ಅಂದಿದೆ ಒಂದು ವಿಚಿತ್ರ, ನೋಡೋಣ ಏನಾಗುತ್ತೋ. ಓಡ್ರೋ ಇದು ಸರ್ಜಾಡ ಬಂದು ಸರ್ಜ. ನೀನೇನ ಕಿರಣ್ ಕುಳ ಸಕ್ಕತ್ತ ಮಾಡ್ತೀಯ ಕಣ. ಮಾಲೂರು ನೋಡಿದ್ಯಾ? ಮಾಲೂರು ಪೊಲೀಸ್ ಸ್ಟೇಷನ್. ಹಾಂ, ಬಾ ಈ ಕಡೆ. ಹೆಂಗೆ ಇವೆಲ್ಲ ಟ್ಯಾಲೆಂಟ್ ಅಂದರೆ ಸಿಂಪಲಾಗಿ ಕಾಮನಾಗಿ ಮಾಡಿ ಸರ್ ವಿಡಿಯೋ. ಆದರೆ ಇಲ್ಲಿ ರಾಮಣ್ಣ ಗೊತ್ತಲ್ಲ? ಗೊತ್ತು ಸರ್. ರಾಮಣ್ಣವ್ರ ಮನೆ ಪಕ್ಕದಲ್ಲಿ ಒಂದು ಕೇಸ್ ಇತ್ತು. ಅದು ನಾವು ಒಳಗೆ ಬಂದ್ವಿ. ಆವಾಗ ಬಂದಾಗ ಹೇಳಿದ್ವಿ ಈ ಥರ ಯಾರೋ ಹುಡುಗ ಮಾಡ್ತಿದ್ದಂದು. ಆಮೇಲೆ ಅವ್ರು ಹೇಳಿದ್ರು, ನಮ್ಮ ಹುಡುಗನೇ, ನಮ್ಮೂರ ಹುಡುಗ ಅಂತ ಹೇಳಿದ್ರು. ಅದಕ್ಕೆ ರಾಮಣ್ಣ ಹತ್ರ ನಂಬರ್ ಇಸ್ಕೊಂಡು ನಿಮ್ಗೆ ಫೋನ್ ಮಾಡಿದ್ವಿ. ಅದಕ್ಕೆ ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋಣ ಅಂತ ಹೇಳಿದ್ದೆ. ನಿನ್ನ ಹೆಸರು? ಎಷ್ಟು ವಯಸ್ಸು? ಬೈ ನಿಂತ್ಕೋ, ಬಾ. ಸ್ಕೂಲ್ ಓದೋದು? ಏಯ್ ಫೋಟೋ ಇವಾಗ ಬೇಡ, ಆಮೇಲೆ ಬಾ. ಭಯ ಬೀಳಬೇಡ, ಬಾ ಕಣ. ಅಣ್ಣನ ಥರ ನಾವೆಲ್ಲ. ಇವಾಗ ಬೇಡ ಫೋಟೋ, ಆಮೇಲೆ ಇವಾಗ ಬೇಡ, ಆಮೇಲೆ ಫೋಟೋ. ಅದೇ ಒಂದು ಸನ್ಮಾನ ಮಾಡಿ ಫೋಟೋ ಹೊಡ್ಸ್ಕೊಳ್ಳಂತೆ ಸಾಹೇಬ್ರು ಹೇಳಿದ್ರು. ಫ್ರೇಮ್ ಮಾಡಿಸಿ ಆಫೀಸಲ್ಲಿ ಹಾಕ್ತಾರಂತೆ. ಅದಕ್ಕೆ ಇನ್ನೇನು, ಏನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾಗಿತ್ತಾ? ಏನೋ ನೀವು ಸಪೋರ್ಟ್ ಮಾಡಿದ್ರೆ ಅವನು ಬೆಳೀತಾನೆ ಸರ್. ಹೌದಾ? ಇರಿ, ನಮ್ಮದೊಂದು ಗುರ್ತಿದ್ದು. ಹೆಂಗೆ ಇವೆಲ್ಲ ನಿಮಗೆ ಟ್ಯಾಲೆಂಟ್ ನಮಗೆ ಇಟ್ಕೊಡ್ರಿ ಸಿ. ಹೆಂಗೆ ಇವೆಲ್ಲ ಡೈಲಾಗ್ ಹೊಡಿತಲ್ಲ ಸಕ್ಕತ್ತಾಗಿ? ಹೆಂಗೆ ಡೈಲಾಗ್ ಏನು ಸರ್ ಇದು ಮಾತಾಡ್ತಲ್ಲ? ಮಾತಾಡೋ, ಏನು ಭಯ ಬೀಳಬೇಡ, ಏನಾಗಲ್ಲ. ಅವ್ರು ನಿನ್ನ ಪರವಾಗಿ ನೀನು ಸಪೋರ್ಟ್ ಮಾಡಕ್ಕೆ ಬಂದಿರೋದು. ನೋಡಿ, ಒಬ್ರು ಪೊಲೀಸ್ ಬಂದು ಸನ್ಮಾನ ಮಾಡ್ತಿದ್ರೆ ಹೆಂಗಿರ್ಬೇಕು ಹೇಳಿ? ಖುಷಿಯಾಗಿರೋ ಹೊಡಿರಿ, ಒಂದು ವಿಸಿಲ್ ಹೊಡಿರಿ. ಕೈ ಕಟ್ಟಿ ಈಗ ಡೈಲಾಗ್ ಹೇಳು. ಮಾಡಿ ಮೇಲೆ ಮೇಘನ ಕೊಡ್ತೀಯ ನಿಮ್ಮ ಅಕ್ಕನ. ಈ ಹೊಲ ನಂದು, ಕೇಳ್ದವರು ಬಂದು ಕಿತ್ಕೊಳ್ರಿ ನಂದು. ಇನ್ನೂ ಸ್ವಲ್ಪ ಕಂಠ ಬರಬೇಕು, ಭಯ ಬೀಳ್ತಾರೆ. ಡಿಜೆ ಅವ್ನ ಬಾಯಲ್ಲೇ ಡಿಜೆ ಎಲ್ಲ ಮಾಡ್ತಾನೆ ಸರ್. ಅದಕ್ಕೆ ಒಂದೆರಡು ಡೈಲಾಗ್ ಚೆನ್ನಾಗಿರೋದು ಬಿಡು. ಈ ರೋಡು ನಂದು, ಕೇಳ್ದವರು ಬಂದು ಕಿತ್ಕೊಳ್ರಿ ನಂದು. ಜುಬ್ಬುಗ್ 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 ಜುಬ್ಬುಗ್
ಬರಲಿ ಡಿಜೆ ಬರಲಿ ಕಂಠ ಬರಲಿ. ಅಣ್ಣ ಇನ್ನು ಏನು ಮತ್ತೆ ಇನ್ನ ಯಾರು ಬಗ್ಗೆ ಹೇಳ್ತಲ್ಲ? ಅದು ಸನ್ಮಾನ ರೆಡಿ ಮಾಡಿ ಹುಡುಗನಿಗೆ. ಹೆಂಗೆ ನಿನಗೆ ಇದೆಲ್ಲ ಬಂದಿದ್ದು ಹೆಂಗೆ ಸ್ಟಾರ್ಟಿಂಗು? ನಾನು ಇದೇ ಥರ ವೀಡಿಯೋ ಮಾಡಬೇಕು, ಡೈಲಾಗ್ ಕೊಡಿಬೇಕು ಅಂತ. ಸರ್ ಐಡಿ ಇರ್ತೀನಿ ಸರ್. ಹಾಂ ವಿಡಿಯೋ ಮಾಡಬೇಕು ಅನ್ಸ್ತಾರ ಅದಕ್ಕೆ ಮಾಡಿದ್ವಿ. ಓಕೆ ಏನು ಕೊಡ್ರಿ ಫೈಲು ಗಿಲು ಲಾಟಿ ಕೊಡ್ರಿ. ಹೆಂಗೆ ಇವಾಗೆ ಸನ್ಮಾನ ಮಾಡಿ ಇನ್ನೊಂದು ಡೈಲಾಗು ನಾವು ಸ್ವಲ್ಪ ಒಳ್ಳೆ ಡೈಲಾಗ್ ಅವರು ನೋಡ್ಬೇಕಲ್ಲ ಸರ್ ನಮ್ಮ ಸಾರು ಹಾಂ ಎಲ್ಲರೆಲ್ಲ ಡೈಲಾಗ್ ಅವ್ರ ಬಗ್ಗೆ ಇಂಟರ್ವ್ಯೂ ಹ್ಞೂ ಹೊಡೀರಿ ಇನ್ನೊಂದು ಡೈಲಾಗ್ ಕೊಡಿರಿ ಚೆನ್ನಾಗಿರೋದು. ಆಮೇಲೆ ಸಾರ್ ನೋಡೋಣ. ಅಲ್ಲಿ ನೋಡು ಸೋಪು ನಿಮ್ ತಿಕ್ಕ ಕೊಬ್ಬು ಜಿಬ್ಬು ಸೋಪು ನಿಮ್ ತಿಕ್ಕ ಕೊಬ್ಬು ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನೆಕ್ಸ್ಟ್ ಡೈಲಾಗ್ ಹೆಂಗ್ರಿ ಇದೆಲ್ಲ? ಸೂಪರ್ ಅಂಶಲೆ ಪ್ರೆಸ್ ಹಾಕ್ತಾರೆ. ಇನ್ನೊಂದು ಡೈಲಾಗ್ ಕೊಡಿ ಸರ್. ಹೌದಾ ಪ್ರೆಸ್ ಹಾಕ್ತಾರೆ. ಇನ್ನೊಂದು ಡೈಲಾಗ್ ಕೊಡಿ ಸರ್. ಹೌದಾ ಹೌದು ಸರ್. ಹಾಂ ಅಷ್ಟು ಇನ್ನೂ ಬಾಯೆಲ್ಲ ಡಿಚ್ಚುಕು ಏನ್ರಿ ಇದು? ಪಕ್ಕದವರೆಲ್ಲ ಅವನ್ನೇ ಕರೀತಾರೆ ಸರ್ ತುಂಬಾ ಜನ. ಅಲ್ಲಿ ಹೌದಾ? ಬೇಡ, ಹೌದಾ ಬೈಕ್ ಕೊಟ್ಟು ಹೆಂಗಿದೆಲ್ಲ? ಎಷ್ಟು ದಿನ ಆಯ್ತು ಇದೆಲ್ಲ ಕಲ್ತು ವಿದ್ಯೆ? ಸರ್, ಬರೀ ಅವ್ನು ಯಾವಾಗಿಂದ ಕಲ್ತೀನಿ ನನಗೆ ಗೊತ್ತಿಲ್ಲ ಸರ್. ಹೌದಾ? ಯಾವಾಗಿಂದ ಕಲ್ತಿದ್ದು? ಸರ್ ಡೈಲಾಗ್ ಬರ್ತಾಯ್ತು ಸರ್, ಅವಾಗೇನೆ ಬರ್ತಾಯ್ತು ಸರ್ ಡೈಲಾಗ್ ಎಲ್ಲ. ಓಕೆ ಎಷ್ಟು ಒಂದು ವರ್ಷ ಆಗಿರ್ಬೋದಾ? ಒಂದು 6-7 ತಿಂಗಳಾಗಿರ್ಬೋದಾ? 1 ತಿಂಗಳು ಸರ್. ಓಕೆ ಸ್ವಲ್ಪ ಜೋರ ಮಾತಾಡು. ನಾನ್ ತಿಂತೀನಿ ಪಾನಿಪುರಿ, ನಿನ್ಗೆ ಯಾಕೆ ಚಿಕ್ಕಾಬುರಿ ಜಿಬ್ಬುಗ್ ಕಂಠ ಸ್ವಲ್ಪ ಚೇಂಜ್ ಮಾಡು. ಇದು ಲವ್ ಮೇಲೆ ಡೈಲಾಗು ಈ ಥರ ಬೇರೆ ಸ್ವಲ್ಪ ಡಿಫ್ರೆಂಟು. ಭಯ ಬಿಡಬೇಡ, ನಾವೆಲ್ಲ ಒಂದೇ. ಇವಾಗ ನಿನ್ನ ಚೆನ್ನಾಗಿ ರುಬ್ಬೋದೇ ಅಷ್ಟೇ. ಹಂಗಾದ್ರೆ ಎಲ್ಲ ಡೈಲಾಗ್ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಿಡಿರಿ ಏನು ಲಾಸ್ಟ್ ಒಂದು 2 ನಾವು ಸನ್ಮಾನ ಮಾಡಿ ಹೋಗ್ಬಿಡ್ತೀವಿ. ಚೆನ್ನಾಗಿರೋದು ಹೇಳು. ಅಶ್ವಿನಿ ಅವತ್ತು ಹೇಳ್ತಲ್ಲ ಗೆದ್ದೆ ಅವ್ರಿಗೆ. ಓ ಅಶ್ವಿನಿ ಗಿಲಿಯನ್ನ ಬಿಗ್ ಬಾಸ್ಗೆ ಬಂದವನೇ ಎಲ್ಲಾರನ್ನ ಕುಮ್ತಾ ಇದ್ದಾನೆ. ಡೈಲಾಗ್ ಕೊಡಿ. ಇನ್ನೊಂದು ಡೈಲಾಗ್ ಹೇಳು ಹಂಗೆ. ಏನ್ರಿ ಇದು? ಬಿಗ್ ಬಾಸ್ ಬಿಗ್ ಬಾಸ್ ಅಷ್ಟೇ ಒಂದು ವಿಡಿಯೋ ಹಾಕ್ತಾರೆ ಸರ್ ಹೌದಾ? ಸಂಡೇ ಟೈಮ್ ಸ್ಯಾಟರ್ಡೆ ಹಾಕಿದ್ರಾ? ಏನ್ರಿ ಬಿಗ್ ಬಾಸ್ಗೆ ಏನಾದ್ರು ಹೇಳು. ಕಿಚ್ಚ ಸುದೀಪ್ ಸರ್ಕ, ಅಶ್ವಿನಿ ಅವ್ರಕ. ನಮ್ಮ ಬಿಗ್ ಬಾಸ್ ಅಲ್ಲಿದ್ದಾನೆ. ಅವನ್ ತಂಟೆಗೆ ಹೋದ್ರೆ ನಾವು ಸುಮ್ಮನೆ ಇರಲ್ಲ. ಇವಾಗ ಹೇಳ್ಬಿಟ್ಟಿದ್ದೀರಿ. ಇವ್ನ ಯಾವನ ಸೆಡೆ ನನ್ ಮಗ. ಇನ್ನೊಂದು ಹೇಳು ಹಂಗೆ ಸಾಕು. ಯಾವ್ದಾನ ಲವ್ ಎಮೋಷ್ನಲ್ ಹುಡುಗಿ ನೀನು ಯಾರ್ದಾನ ಹುಡುಗಿನ ಲವ್ ಮಾಡ್ತಾ ಇತ್ತಲ್ಲ ಆ ಹುಡುಗಿ ಮೇಲೆ ಒಂದು ಡೈಲಾಗ್ ಹೇಳು. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಬಿಡ ಕೈ ಬಿಡು, ಆರಾಮಾಗಿ ಫ್ರೀಯಾಗಿ ಎಲ್ಲ ನಿಂತ್ಕೊ. ಸ್ಕೂಲಾಗಿ ಹೇಳ್ಕೊಡ್ತಾರಲ್ಲ, ನಂಗೆ ಹೇಳ್ತಾ ಇರ್ತಿ ಅವಾಗ ಈ ಥರ ಲವ್ಗೆ ಈ ಥರ ಹೇಳ್ಬೇಕು ಆ ಥರ ಹೇಳ್ಬೇಕಂತ. ನಾನು ಕುಡಿತೀನಿ ಎಳ್ನೀರು. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ನಾ ಕುಡಿತೀನಿ ಎಳ್ನೀರು. ಹೆಂಗರ್ಮಾನ ಆಯಿತು ನಮ್ಮ ಹುಡುಗಿ ವೈಟು ಏನಂದೆ? ಹೆಂಗರ್ಮಾನ ಆಯಿತು ನಮ್ಮ ಹುಡುಗಿ ವೈಟು. ನಾ ಕುಡಿತೀನಿ ಎಳ್ನೀರು. ಟೆಂಗರ್ಮಾನ ಆಯಿತು ನಮ್ಮ ಹುಡುಗಿ ವೈಟು. ನಾನು ಕುಡಿತೀನಿ ಎಳ್ನೀರು ಅಂದಲ್ಲ. ನಾ ಕುಡಿತೀನಿ ಅಂತ ಹೇಳಿದ್ಮೇಲೆ ನಾನು ಕುಡಿತೀನಿ ಎಳ್ನೀರು, ನಿಮ್ಗೆ ಯಾಕೆ ಕಣ್ಣೀರು? ಏನ್ರಿ ಇದು? ಹೇಳಿಲ್ಲ ಸರ್ ಇದನ್ನ ನಾನು ಇವೆಲ್ಲ ನೀವು ಆಗ್ಬೇಕು. ನೀವೇನ್ರಿ ಇದೀನಿ ಹೇಳಿದ್ದೆ ಇವಾಗ ಸರ್ ಸೂಪರ. ನೆಕ್ಸ್ಟ್ ಏನ್ರಿ ಇವು? ಹೆಂಗರ್ಮಾನ ಆಯಿತು ನಮ್ಮ ಹುಡುಗಿ ವೈಟು. ಏನ್ಲ ಇವನು ಆಡಿದ್ದಾಡು ಕಿಸ್ಪಾಯ್ದಾಸ ಅಂತ ಅದನ್ನ ಹೇಳ್ತಾವನಲ್ಲ. ಹೊಡೀರಿ ಹೊಡೀರಿ.
ಹೆಂಗ್ರಿ ಇದು ಇಷ್ಟು ಅಲ್ಲ ನೀವು ನಮ್ಮನ್ನ ಸ್ವಲ್ಪ ಮೆಸೇಜ್ ಮಾಡಿ ಇರ್ಲಿ ಕಂದಮ್ಮ ಸ್ವಲ್ಪ ಎಮೋಷ್ನಲ್ ಆದರೆ ನಾವು ಸ್ವಲ್ಪ ಇಷ್ಟ ಆಗ್ತೀವಿ ಯಾವಾಗಲೂ ಬರೀ ಅವು ಇವು ಆದರೆ ಅದು ಬಿಗ್ ಬಾಸ್ ಮಾತ್ರ ಸಕ್ಕತ್ತಾಗಿತ್ತು ಹುಡುಗ ಕಾಣಿಸ್ತಾ ಇದ್ದಾರಾ ಫಸ್ಟ್ ಇವ್ರು ಮೈನ್ ನಮಗೆ ಇವ್ರು ಹೈಲೈಟ್ ಆಗ್ಬೇಕು ಮಾಡ್ರಿ ನೀವು ಸ್ವಲ್ಪ ಈ ಕಡೆ ನೀವು ಆ ಕಡೆ ಹೋಗಿ ಅರೆ ಅಲ್ಲ ಸ್ವಲ್ಪ ಫೋಟೋದಲ್ಲಿ ಈ ಕಡೆ ಇವಾಗ ನೀವು ಆಯ್ತು ಮುಗಿತೀನಾ 2 ನಿಮಿಷ ಆಗುತ್ತೆ ಲಾಸ್ಟ್ ಡೈಲಾಗ್ ಮುಗಿದಿದ್ದು ಹೋಗ್ಬಿಡೋಣ ಜನರಿಗೆ ಲಾಸ್ಟ್ ಡೈಲಾಗ್ ಹೇಳು. ನನ್ನ ಎಲ್ಲರೂ ಈಟಾಗಿ ನೋಡ್ತಾರೆ ನಾನು ಬೆಳಿತೀನಿ ಎಲ್ಲರೂ ಬೆಳಿತಾರೆ ಎಲ್ಲಾರನ್ನೂ ಕೆಟ್ಟ ಕಮೆಂಟ್ ಆಗ್ಬಿಟ್ಟು ಎಲ್ಲಾರನ್ನೂ ಚೀಪಾಗಿ ನೋಡೋದು ಅದು ಅವ್ರನ್ನೇ ಈಪಾಗಿ ಮಾಡ್ತೀನಿ ಏನ್ರಿ ಡೈಲಾಗ್ ಇದು ಬೇಕಾಗಿಲ್ಲ ಸರ್ ನಿಮ್ಗೆ. ಏನ್ರಿ ಇದು ಲಾಸ್ಟ್ ಇನ್ನೊಂದು ಡೈಲಾಗ್ ಅಮ್ಮ ಖುಷಿ ಆಗ್ಬಿಡ್ತು ನಮಗೆ ಕಿರಣ್ ಕುಳ್ಳ ವಿಡಿಯೋ ಅಂತೂ ಸಕ್ಕದ ಮಾಡ್ತಾ ಇದೀಯಾ ತುಂಬಾ ಚೆನ್ನಾಗಿ ಮಾಡ್ತಾನೆ ಸರ್. ಇದರಲ್ಲಿ ಒಂದೇ ಒಂದು ಡೈಲಾಗ್ ಕೊಡ್ತಿದ್ದೀನಿ ಲಾಸ್ಟು ಹೋಗ್ಬಿಡ್ತೀವಿ ನಾವು. ನಾನು ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ಬಿಟ್ಟಿದ್ದೀನಿ ಕಿರಣ್ ಕುಲ್ಲ ಅಂತ ಐಡಿ ಇದೆ ಕಿರಣ್ ಕುಲ್ಲ ಅಂತ ಪೊಲೀಸರು ನನಗೆ ಸನ್ಮಾನ ಮಾಡಿದ್ದಾರೆ ನೀವು ಹಂಗೆ ವಿಡಿಯೋ ಮಾಡಿದ್ರೆ ಸನ್ಮಾನ ನಿಮ್ಗೂ ಮಾಡ್ತಾರೆ ವಿಡಿಯೋ ಮಾಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬರಬೇಕು ಅಷ್ಟೊಂದು ಆಗ್ತಿಲ್ಲ ಎಲ್ಲ ಒಂದು ಎಮೋಷನ್ ಹೊಡಿ ಡೈರೆಕ್ಟ್ ಆಮೇಲೆ ಇದು ಲಾಸ್ಟ್ ಒಂದು ಥ್ಯಾಂಕ್ಸ್ ಕೇಳಿದ್ದೆ ಹೋಗ್ಬಿಡೋಣ ಟೈಮ್ ಆಯ್ತು ಮಾತಾಡ್ಕೊಳೋದು ನನ್ನ ಬಗ್ಗೆ ಮಾತಾಡ್ಕೊಳೋದಲ್ಲ ನನ್ನ ಶರ್ಟ್ ಅನ್ನೋ ಕಿತ್ಕೊಳಕ್ಕಾಗಲ್ಲ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ಶಾರ್ಟ್ ಅನ್ಬೇಡ ಏನ್ರಿ ನೀವು ಇದೇನ ಕಳ್ಸ್ಕೊಟ್ಟಿದ್ದು ಸರ್. ನಾನು ಹೇಳ್ಕೊಡಿಲ್ಲ ಸರ್. ಹೋಗ್ಲಿ ಎಮೋಷನಲ್ ಒಂದು ಲಾಸ್ಟ್ ಡೈಲಾಗ್ ಕೊಡ್ಸಿ ಇರ್ರಿ ಯಾಕ್ರಿ ಏನ್ ಮಾತಾಡ್ತಾರೆ ಗೊತ್ತಾಗಲಿಲ್ಲ ಎಷ್ಟ ಇದಾರೆ ಅಲ್ಲ ನಗದೇ ನೀವು ಹೇಳು. ನಾನು ಕಷ್ಟ ಬಿದ್ದು ಬಂದೆ ವಿಡಿಯೋ ಮಾಡಕ ಕಷ್ಟ ಬಿದ್ದು ಬಂದೆ ಎಮೋಷನಲ್ ಹತ್ಕೊಂಡು ನಡೀರಿ ಕೊಡ್ರಿ ಫೈಲ್ ಇಸ್ಕೊಳ್ಳಿ ಸರ್ ಮಾಡ್ತಾನೆ ಸರ್. ಸರ್ ಮಾಡ್ತಾನೆ ಏನ್ರಿ ಸರ್ ಇದು ನಮ್ಗೊಂದು ಮರ್ಯಾದೆ ಇಲ್ವಾರ ಸರ್ ಸರ್ ಮಾಡ್ತಾನೆ. ಅಲ್ಲಿಂದ ಬಂದು ಒಂದು ಮರ್ಯಾದೆ ಇಲ್ಬೇಡ ಸನ್ಮಾನ ಮಾಡಿದ್ದೀವಿ ಮಾಡು ನೆಕ್ಸ್ಟ್ ಏನೋ ನಿಮ್ಮ ಊರಲ್ಲಿ ತೊಂದರೆ ಆದ್ರೆ ನಮ್ಮನ್ನು ಕರಿಬೇಡಿ ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಪ್ರಾಣಿ ಪಕ್ಷಿ ನಾಯಿಗಳ ಬಗ್ಗೆ ನಾಯಿಗಳನ್ನೆಲ್ಲ ಕಲ್ಲಾಗ ಹೊಡಿತಾನೆ ಅದೆಲ್ಲ ಒಂದು ಹೇಳು. ನಾಯಿಗಳನ್ನೆಲ್ಲ ಕಲ್ಲಾಗ ಹೊಡಿತಾರೆ ಸಾಯಿಸಾಕ್ತಾರೆ ಫೋರೋಟಿಕ್ಕು ಎಲ್ಲ ನಾಯಿಗಳನ್ನ ಸಾಯಿಸ್ಬೇಡಿ ಆ ನಾಯಿಗಳು ಕುರಿಗಳು ಸಾಯಿಸಾಕ್ತೈತೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಕುರಿಗಳನ್ನ ಮೇಕೆಗಳನ್ನ ಸಾಯಿಸಾಕ್ತೈತೆ ನಾಯಿಗಳನ್ನ ಸಾಕ್ಬೇಕು ಕುರಿಗಳನ್ನ ಸಾಕ್ಬೇಕು ಏನ್ ಮಾಡೋದು ಎರಡೂ ಸಾಕ್ಬೇಕು ಕಲ್ಲಾಗ ಹಾಕ್ಬೇಡ್ರಿ ಫ್ರೆಂಡ್ಸ್ ಇಷ್ಟೇನಾ ಮುಗಿತಾ ಹೇಳು. ಹೋಗೋದ ನಾವು ಏನ್ರಿ ಇದು ಮುಗಿತಾ ಮುಗೀತಾ? ನಿಮ್ಮ ಹೆಸರು ಮಂಜುನಾಥ್ ಸರ್. ನಮ್ಮ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ರು ಕೇಳಿ ಸಂಕೋಚ ಇಲ್ಲಾರ್ದ ಕಿರಣ್ ಕುಳ ಭಯ ಬೇಡ ನಿಮ್ಮಿಂದ ನಾವಿದ್ದೀವಿ ಆಯಿತಾ ನಮ್ಮಿಂದ ಜನರಿದ್ದಾರೆ ಆಯಿತಾ ಏನೇ ಹೆಲ್ಪ್ ಇದ್ರೆ ಏನೇನು ಬೇಕಾ ಏನೇನು ಹೆಲ್ಪ್ ಬೇಕಾ ಏನಾದ್ರು ಹೆಲ್ಪ್ ಬೇಕಾ ಸಪೋರ್ಟ್ ಮಾಡಕ್ಕೆ ಕೇಳು. ಸಪೋರ್ಟ್ ಮಾಡಿ ಹೆಂಗೆ ಸಪೋರ್ಟ್ ಮಾಡಬೇಕು ನಾವು ವಿಡಿಯೋ ನೋಡ್ಬಿಟ್ಟೆ ನೀವು ಸಪೋರ್ಟ್ ಮಾಡಕ್ಕೆ ಬಂದಿದ್ದು ಇದು ಬಿಟ್ಟು ಅಂತ ಕೇಳ್ತೀಯಲ್ಲ. ಇದು ಬಿಟ್ಟು ಇನ್ನೇನನ್ನ ನಾವು ಮತ್ತೆ ನಮ್ಮ ಎಸ್ ಐ ಹತ್ರ ಮಾತಾಡಿ ಸರ್ ಹೋಗಿದ್ದೀವಿ ಇಲ್ಲ ನಿಂಗೆ ಎಂಥ ಕೆಲಸ ಬೇಕು ಏನು ಕೆಲಸ ಬೇಕು ದೊಡ್ಡವನಾದ್ಮೇಲೆ ಕೇಳೋರ್ನ.
ಕೆಲಸ ಏನು ಬೇಕು ಹೇಳು. ದೊಡ್ಡನಾದ್ಮೇಲೆ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್. ಬೇಡ ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ಇವಾಗ ಮಾತಾಡೋದು ನೋಡ್ರಿ. ಅದೇ ಅದೇ ಹಾ ನೋಡಿ ಇವಾಗ ಹೇಳ್ತೀನಿ. ಕೇಳ್ಬೇಕಂತ ನೀನು ದೊಡ್ಡನಾದ್ಮೇಲೆ ಏನೇನು ಆಸೆ ಇದೆಯೋ ಅದು ಅವ್ರ ಹತ್ರ ಕೇಳು, ಅವರೆಲ್ಲ ಪೂರೈಸ್ಕೊಡ್ತಾರೆ ನಿಂಕ. ಹಾ ಹಾಂ ಸ್ವಲ್ಪ ತಲೆ ಎತ್ತು. ದೊಡ್ಡನಾದ್ಮೇಲೆ ಪೊಲೀಸ್ ಆಗ್ಬಿಟ್ಟು ನಮ್ಮ ಅಪ್ಪ ಅವ್ರನ್ನ ಚೆನ್ನಾಗಿ ಸಾಕ್ಬೇಕು ಅಂತ. ಸೂಪರ್. ಈಗ ಸ್ಟಾರ್ಟ್ ಮಾಡೋಣ ನಮ್ಮ ಕೇಸ್. ಹಾಂ ಸರ್ ಸ್ಟಾಪ್ ಮಾಡಿ. ಇಲ್ಲಿ ನೀವು ಯಾವ ಫೋನಲ್ಲ ಇದು ಮಾಡ್ತಿದ್ದು? ಇದ್ರಲ್ಲಿ ಸರ್ ಸ್ಯಾಮ್ಸಂಗ್ ಸರ್. ಓ ಸ್ಯಾಮ್ಸಂಗಲ್ಲಿ ಸೀಸ್ ಮಾಡಿರಿ ಸರ್ ಯಾಕೆ ಸರ್? ಹೇಳ್ತೀವಿ ರೀ. ಸೀಸ್ ಮಾಡಿದ್ರೆ ಲಾಕ್ ಮಾಡಿ ಸರ್. ಇರ್ರಿ, ಹೊಸ ಫೋನ್ ಇಸ್ಕೊಡ್ತೀವಿ ರೀ. ಹೌದಾ? ಹಾಂ ಆ ಫೋನಲ್ಲಿ ಎಲ್ಲ ವಿಡಿಯೋ ಇದೆಯಲ್ಲ. ಹೌದು ಸರ್. ಯಾವ ಕೇಸ್ ಇದೆ ಸರ್ ಇದು ಸೆಕ್ಷನ್ 1 ಪೆನ್ ರೀ? ಸಾರಿ ಸರ್. ಇವಾಗ ನಾವು ನಿಮ್ಮನ್ನು ಕರೆದಿ ಸನ್ಮಾನ ಮಾಡೋಕ್ಕಾಗಲ್ಲ. ನಿಮ್ಮ ಮೇಲೆ 3 ಕೇಸ್ ಬಿದ್ದಿದೆ. 3 ಕೇಸ್. ಆಯಿತಾ? 3 ಕೇಸ್ ಬಿದ್ದಿದೆ. 3 ಕೇಸ್ ಯಾಕೆ ಬಿದ್ದಿದೆ ಅಂದರೆ, ಒಂದು ಬಿಗ್ ಬಾಸ್ ಮೇಲೆ ಅಶ್ವಿನಿ ಮೇಡಮ್ ಇದಾರಲ್ಲ, ಅವ್ರನ್ನ ಬೈದಿದ್ದು. ಸೆಕ್ಷನ್ 112 ಅಲ್ಲಿ ಇರಿ ಕಾನ್ಸ್ಟೇಬಲ್, ನಾನು ಹೇಯ್ ಇರು, ಫಸ್ಟ್ ಒಂದು ಸೆಕ್ಷನ್ ಹೇಳ್ಕೊಂಡು ಹೋಗ್ತೀನಿ. ಒಂದನೇ ಕೇಸ್ ಬಂದ್ಬಿಟ್ಟು ಅಶ್ವಿನಿ ಮ್ಯಾಮ್ ಅವ್ರನ್ನ ಬೈದಿದ್ದು. ಇನ್ನೊಂದನೇ ಕೇಸು ಇದು ನಂದೇ ಬಂದು ಕಿತ್ಕೊಳ್ಳಿ. 2ನೇ ಕೇಸು. ಅದು ಶಾರ್ಟ್ ಆಗಿಟ್ಟು ಎಲ್ಲ ಯೂಸ್ ಮಾಡಿದ್ರೆ ವರ್ಲ್ಡ್. ಮೂರನೇ ಕೇಸ್ ಬಂದ್ಬಿಟ್ಟು ಇನ್ನೊಂದು ಬೈದಿರೋದು, ಹಿಂಗೇನೋ ಬೈದಿರೋದು. ಆ 3 ಕೇಸ್ ಬಿದ್ದಿದೆ, ಅದಕ್ಕೆ ಅರೆಸ್ಟ್ ಮಾಡ್ತಾಯಿದ್ದೀವಿ. ಸೆಕೆಂಡ್ನೇ ಕೇಸು ಅದೇ ಸರ್, ಬ್ಯಾಡ್ ವರ್ಡ್ ಎಲ್ಲ ಯೂಸ್ ಮಾಡಿದ್ದಾರೆ. ಹಾಂ, ಅದಕ್ಕೆ ಒಂದು 5,000 ರೂಪಾಯಿ ದಂಡ, ಹಾಂ, 3 ತಿಂಗಳ ಜೈಲು ಸರ್. 3ನೇ ಕೇಸಿಗೆ ನಾಲಿಗೆ ಕಟ್ ಮಾಡ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಮಾತಾಡಿ ಬಿಡೋದು, ಬ್ಯಾಡ್ ವರ್ಡ್ಸ್ ಅಲ್ಲಿ ನೆಕ್ಸ್ಟ್ ಯೂಸ್ ಮಾಡಿರೋದು. ತೊಗೊಂಬನ್ನಿ. ಕೇಳ್ಕೊಳ್ಳೋ ಅವ್ರನ್ನ. ಏಯ್ ಬಾಮುಚ್ಚ, ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ನಿಮ್ಮ ಕೈಲಿ? ನಿಮ್ಮ ಹಿಂದೆ ಯಾರೋ ದೊಡ್ಡ ಕೈ ಇದೆಯಾ? ಇಲ್ಲ ಸರ್. ದೊಡ್ಡ ಕೈ ಇದೆಯೇನ್ರಿ? ಇದೆಯಾ? ಬನ್ನಿಲಿ. ಯಾರಿಗೆ ಹೇಳಲ್ಲ, ಬನ್ನಿ. ಈ ಥರ ಬಿಗ್ ಬಾಸ್ ಮೇಲೆ ಅಶ್ವಿನಿ ಮೇಡಮ್ ಮೇಲೆ ಆಪೋರ್ನ ಬರೋದಕ್ಕೆ ಯಾರು ಕಾರಣ? ಎಷ್ಟು ಕೊಟ್ಟಿದ್ರು ದುಡ್ಡು ಹೇಳಿ. ದುಡ್ಡು ಯಾರು ಕೊಡಿಲ್ಲ ಸರ್. ದುಡ್ಡು ಯಾರು ಕೊಡಿಲ್ಲ ಸರ್. ಮತ್ತು ಅಶ್ವಿನಿ ಮ್ಯಾಮ್ ಮೇಲೆ ಏನಕ್ಕೆ ಬೈದಿದ್ದು? ಎಷ್ಟು ಕೊಟ್ಟರು? ಬೈದಿದ್ದಲ್ಲ ಸರ್, ಅವನು ಬೈದಿಲ್ಲ ಸರ್. ಬೈದಿದ್ಯಾನೋ? ಇಲ್ಲ ಸರ್. ಎಷ್ಟು ಕೊಟ್ರಿ? ಒಂದು ಡೈಲಾಗ್ ಹೇಳ್ತೀನಿ ಅದನ್ನ. ಹಲೋ ಫ್ರೆಂಡ್ಸ್, ಅಶ್ವಿನಿ ಅವರೇ, ಇವಾಗ ನಿಮ್ಗೆ ರೆಫ್ರೆಶ್ ಕೊಡ್ತೀನಿ. ಏನಿದು ರಫಾಸ್? ಇರ್ರಿ, ನೀವು ಬಾಯಿ ಮುಚ್ಕೊಂಡಿರ್ರಿ. ಏನಿದು ಅರ್ಥ ಹೇಳು, ಅರ್ಥ ಹೇಳು. ಹಾಂ ಏನ್ರಿ ನಗ್ತವ್ರೆ? ಏನಿದೆ ಅರ್ಥ? ರೆಫ್ರೆಶ್ ಕೊಡ್ತೀರಿ ಸರ್? ನಾನು ಕೊಡಲ್ಲ, ನಾವು ಏನಿದು ರಫರ್ ಅಂದ್ರೆ ಏನು? ಮಕ್ಕಳು ನಾವು ಹೊಲ ಬೀಳ್ತೀರಿ, ನೀವು ರೆಫ್ರೆಶ್ ಕೊಟ್ರೆ ನಾವು ರೆಫ್ರೆಶ್ ಕೊಡ್ತೀರಿ. ಇಲ್ಲ ಅಂದ್ರೆ ನೀವು ಕೊಡಬೇಡಿ, ನಾವು ಕೊಡಲ್ಲ. ಏನಿದೆ ಅರ್ಥ? ಇದ್ರ ಅರ್ಥ ಹೇಳಿ. ಹಾಂ ಬೇಡಲ್ಲ, ಇದ್ರ ಅರ್ಥ ನಗೆ ಬೇಡ. ಯಾಕೆ ಕೇಸ್ ಆಗಿದೆ ಇದು. ಇವಾಗ ಈ ವಿಡಿಯೋಗೆ ಕೇಸ್ ಆಗಿದೆ, ಇದರ ಅರ್ಥ ನಮ್ಗೆ ಹೇಳಬೇಕು. ಏನು ಬೈಲಿ? ಏಯ್ ಅವ್ರಿಗೆ ಬೇಡಿ ಯಾಕೆ? ಯಾರು ಹೇಳಿದ್ದು ನಿಮ್ಮಿಂದ ಯಾರಿದ್ದಾರೆ? ಯಾರು ಇಲ್ಲ ಸರ್. ಯಾರು ಹೇಳಿದ್ದು ಆ ಥರ ವಿಡಿಯೋ ಮಾಡಂತ? ಯಾರು ಹೇಳಿಲ್ಲ ಸರ್. ಯಾರು ಹೇಳಿದ್ದು? ಯಾರು ಹೇಳಿಲ್ಲ ಸರ್. ಯಾರು ಹೇಳಿದ್ದು ವಿಡಿಯೋ ಮಾಡಂತ? ಅಶ್ವಿನಿ ಮೇಡಮ್ ಮೇಲೆ ಯಾರು ಹೇಳಿದ್ದು ವಿಡಿಯೋ ಮಾಡಿ ಅಂತ? ಯಾರು ಹೇಳಿಲ್ಲ ಸರ್. ಹೇಳಿ ಕರೆಕ್ಟಾಗಿ. ನಾನು ವಿಡಿಯೋನೇ ಮಾಡಿಲ್ಲ ಸರ್. ಎಷ್ಟು ಕೊಟ್ಟರು ದುಡ್ಡು? ನಾನು ವಿಡಿಯೋನೇ ಮಾಡಿಲ್ಲ ಸರ್. ಯಾರು ಮಾಡಿದ್ದು? ಇವನು ಯಾವುದು ಯಾರ ಕೈಯಲ್ಲಿ ಮಾಡಿಸ್ಕೊಂಡ ಗೊತ್ತಿಲ್ಲ ಸರ್. ಎಷ್ಟು ಕೊಟ್ಟರು ದುಡ್ಡು? ಕೊಟ್ಟಿಲ್ಲ ಸರ್. ಎಷ್ಟು ಕೊಟ್ಟರು? ಯಾರು ಹೇಳ್ರಿ, ಇವಾಗ ಕರೆಕ್ಟಾಗಿ ಯಾರ ಹೇಳ್ರಿ. ಕೈಯಲ್ಲಿ ವಿಡಿಯೋ ಮಾಡಿಸಿದ್ದು ನೀನು? ಯಾರು ನೀನು ವಿಡಿಯೋ ಮಾಡಿದ್ದು? ಅದನ್ನು ವಿಡಿಯೋ ಮಾಡ್ಬಿಟ್ಟು ನನಗೆ ಅವನೇ ಸರ್ ಕಳಿಸಿದ್ದು ವಿಡಿಯೋ ಪೋಸ್ಟ್ ಮಾಡೋಣ ಅಂತ. ಯಾರು? ನಾನು ವಿಡಿಯೋ ಮಾಡಿಲ್ಲ ಸರ್. ತಲೆ ಎತ್ತು ಮಾತಾಡು, ಹೇಳ್ರಿ. ಮಾತಾಡೋ.
ಸರ್, ಯಾರು ಹೇಳಿಲ್ಲ ಸರ್. ಏಯ್ ಏನ್ರಿ ಇದು ಕಾನ್ಸ್ಟೇಬಲ್? ಸರ್ ಕೇಸ್ ಇದೆ ಸರ್. ಇರ್ರಿ 3 ಕೇಸ್ ಇದೆ, ಸಾಲ್ವ್ ಮಾಡೋಣ. ಹೇಳ್ರಿ ಯಾರು ಕೊಟ್ಟಿದ್ದೀನಿ ನಿಮ್ಗೆ? ಅಶ್ವಿನಿ ಮೇಡಮ್ ಮೇಲೆ ಈ ಥರ ವೀಡಿಯೋ ಮಾಡಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳಿಲ್ಲ ಸರ್. ಹಾಂ, ಯಾರು ಹೇಳಿಲ್ಲ ಮತ್ತೆ ಹಿಂಗೆ ಹೇಳಿದ್ರಿ ನೀವು, ಅದ್ರ ಅರ್ಥ ಏನು ಹೇಳ್ರಿ? ಫೋನ್ ನಿಮ್ದಲ್ಲ, ಫೋನ್ ಸೀಸ್ ಆಗಿದೆ, ಫೋನ್ ಸಿಗಲ್ಲ. ಅವನು ವಿಡಿಯೋ ಮಾಡಿ ಕಳಿಸ್ದ ಸರ್, ಪೋಸ್ಟ್ ಮಾಡು ಅಂತ ಹೇಳ್ದ, ಪೋಸ್ಟ್ ಮಾಡಿದ್ದು ಸರ್. ಅದು ID ಕೂಡ ಅವಂದೇ ಸರ್. ಚಿನ್ನು ಅಂತ ತಿಂದ್ಬಿಡ್ತಾರೇನ್ರಿ? ಅಷ್ಟು ಬುದ್ಧಿ ಇಲ್ಲೇನ್ರಿ? ಮೊಬೈಲೇ ಯೂಸ್ ಮಾಡೋಕೆ ಹೋಗ್ಬಾರ್ದು. ಜಗತ್ ಬಿಟ್ಟ. ಏಯ್ ಹೇಳ್ರಿ, ನಿಮ್ಗೆ ಎಷ್ಟು ಕೊಟ್ರು ಅಪ್ಲೋಡ್ ಮಾಡೋಕ್ಕೆ? ವಿಡಿಯೋ ಮಾಡಿದ್ದಾರು? ವಿಡಿಯೋ ಮಾಡಿದ್ದು ಯಾರು ಹೇಳೋ ಕಿರಣ? ಇಲ್ಲ ನಿನ್ನಿಂದ ನಾನು ಸಿಗಾಕಬೇಕು. ನಮಗೆಲ್ಲ ಗೊತ್ತಾಗ್ತಿದೆ, ಎಷ್ಟು ನೋಡಿಲ್ಲ ನಾವು. ಫೋನ್ ಮಾಡಿ, ಕಾರ್ ತಗೊಬರಕ್ಕೆ ಹೇಳಿ. ಹೇಳಿ. ಯಾರು ಹೇಳಿಲ್ಲ ಸರ್. ಹಾಂ, ಯಾರು ಹೇಳಿಲ್ಲ ಸರ್. ಮತ್ತೆ ಹಿಂಗೆ ಮಾಡಿದೆ ಅಶ್ವಿನಿ ಮೇಡಮ್ ಅವ್ರ ಮೇಲೆ, ಹಿಂಗೆ ಮಾಡಿದೆ ನೀನು? ಹಲೋ ಡ್ರೈವರ್, ಬರ್ರಪ್ಪ ಇಲ್ಲಿ ಜಲ್ದಿ ಬರ್ರಿ, ಕಾರ್ ಎತ್ಕೊಂಬನ್ನಿ ಜಲ್ದಿ. ಸ್ಕೂಲ್ ಹತ್ರ ಇದೆ ಅಂತೀವಿ. ಹಾಂ, ಸ್ಕೂಲ್ ಇದು ಗೊತ್ತಲ್ಲ, ದೊಡ್ಡ ಎಲ್ಲ. ಎಷ್ಟು ವರ್ಷ ಅದು? ಅದಕ್ಕೆ ಒಂದು 6 ತಿಂಗಳು ಸರ್. 6 ತಿಂಗಳು ಜೈಲು. ಹಾಂ, 5,000 5 ಸರ್. ಒಬ್ರಿಗಾಗುತ್ತಾ ಇಬ್ರಿಗಾಗುತ್ತಾ? ಇಬ್ರಿಗೆ ಸರ್ ಅದು. ಓಕೆ, ನಿಮ್ಗೂ ಅದು ಕೇಸ್ ಇಲ್ಲ ಸರ್, ನಾನು ಯಾವ ನಾನು ಇಲ್ಲ ಸರ್. ಅವೆಲ್ಲ ಮಾತಾಡೋಕೆ ಫಸ್ಟ್ ಸಾರ್ ಮಾತಾಡೋದು ಕೇಳಿಸ್ಕ ನೀನು. ಸೆಕೆಂಡ್ನೇ ಕೇಸ್ ಏನು? ಆ ವಿಡಿಯೋ ಅದು ಅದೇ ಸರ್. ಏನು ಇದರತ್ತ? ಒಂದು ಡೈಲಾಗ್ ಹೇಳ್ತೀನಿ, ಅದನ್ನ ಹೆಂಗಾಯ್ತು ಹೇಳಿ ಫ್ರೆಂಡ್ಸ್. ಈ ಹೊಲ ನಂದು, ಹೇಳ್ದವರು ಬಂದು ಕಿತ್ಕೊಳ್ರಿ ನಂದು. ಏನು ಕಿತ್ಕೋಬೇಕಾ? ಏನು ಕಿತ್ಕೋಬೇಕಾ? ಈ ಹೊಲ ನಂದು, ಹೇಳ್ದವರು ಬಂದು ಕಿತ್ಕೊಳ್ರಿ ನಂದು. ಏನಿದು? ಏನು ಕಿತ್ಕೋಬೇಕಪ್ಪ? ಏನು ಕಿತ್ಕೋಬೇಕಪ್ಪ? ಬಾಯಿಲಿ ಮಾತಾಡ್ತಾರೆ, ಬಾಯಿ ಮೇಲೆ ಬಿಡ್ತೀನಿ ಎಟ್ಟು ಹೇಳು. ಸರ್ ಸಕಲ ನಾಟಕ ಮಾಡ್ತಾನೆ. ನಾನು ಸಿಕ್ಕಾಕಂತೀನಿ, ನಗಿಬೇಡ. ಅಯ್ಯೋ ನಿನ್ನ ಏನು ನಗಿತೀಯಲ್ಲೋ? ಫೋನ್ ಸೀಸ್ ಆಗಿದೆ, ಜ್ಞಾಪಕ ಇರಲಿ. ಏಯ್ ಮಾತಾಡ್ಬೇಡ, ಓಡೋಕ್ಕೆಲ್ಲ ಪ್ರಯತ್ನ ಮಾಡಬೇಡ. ಇಲ್ಲಿ ನಾ ಸಿಂಪಲ್ ಕೇಳ್ತಾರದು 6 ತಿಂಗಳು ಜೈಲ್ ರೀ ನಿಮಗೆ ಪಕ್ಕ. 1ನೇ ಕೇಸ್ ಮೇಲೆ ಕಿತ್ಕೊಳ್ಳಿ ನಂದೊಂದಲ್ಲ, ಏನದು? ಅದು ವೈರಲ್ ಆಗದೆ ನಮ್ಮ DG ಗಂಟ ಹೋಗೈತೆ ಅದು ವಿಡಿಯೋ. ಹಾಂ, ನಿಮ್ಮ ಮಾಲೂರು ಸರೌಂಡಿಂಗಲ್ಲಿ ಹಳ್ಳಿ ಹುಡುಗ ಹಿಂಗೆ ಮಾಡ್ತಿದ್ದಾನಲ್ಲ, ನೀವೇನು ಮಾಡ್ತಾ ಇದ್ದೀರ ಅಂತ ಹೇಳಿದ್ದಾರೆ. ಹಾಂ, ಅದಕ್ಕೆ ಎಷ್ಟು ಕೇಸು ಹೇಳು? ಏನು ಕಿತ್ಕೋಬೇಕು ಹೇಳು? ಮಾಡಲ್ಲ ಸರ್, ಮಾಡಲ್ಲ. ಏನು ಮಾಡಲ್ಲ? ವಿಡಿಯೋ ಮಾಡಲ್ಲ. ಅಲ್ಲ, ನೀವು ವಿಡಿಯೋ ಮಾಡು ಬಿಡು ಅದನ್ನೆಲ್ಲ ಕೇಳಲ್ಲ, ಏನು ಕಿತ್ಕೋಬೇಕು ಅದು ಹೇಳು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನು ಕಿತ್ಕೊಳ್ಬೇಕಂತ ಹೇಳ್ದು, ನನ್ನ ತಂದಿಕ್ಬೇಡ. ಬೈಲಿ ಬೈಲಿ ಬಾ. ನೀವೇನು ಮಾಡ್ತೀರಿ ಕೆಲಸ? ಕಂಪ್ನಿಗೆ ಹೋಗ್ತೀನಿ ಸರ್. ಕಂಪ್ನಿ ನಾಳೆಯಿಂದ ಕಂಪ್ನಿ ಇರಲ್ಲ, ಜೈಲಲ್ಲಿ ಇರ್ತೀರ, ಜ್ಞಾಪಕ ಇಟ್ಕೊಳ್ಳಿ. ಇವ್ರು ಸರ್, ಇವರು ಬಾಲಾಪರಾಧ ಕೇಸ್ ಇವ್ರದ್ದು. ಅವ್ರಿಗೆ ಏಜ್ ಆಗಿಲ್ಲಲ್ಲ, ಇವ್ರಿಗೆ ಬೇರೆ ಜೈಲ್ ಇರೋದು. ಮಾತಾಡ್ತಾರೆ, ನಾವು ಏಕವಚನದಲ್ಲಿ ಮಾತಾಡ್ತೀರ ಅಂತ ಹೇಳಿರ ಸರ್. ಅರ್ಥ ನಮ್ಗೆ ಹೇಳೋದು ಒಂದ್ಸರಿ ಯಾವ ಥರ ಹೇಳಿದಂತ. ಅಶ್ವಿನಿ ಅವರೇ, ನೀವು ಎಲ್ಲರೂ ಅಶ್ವಿನಿ ಅವರು ಅಲ್ಲ, ಅಶ್ವಿನಿ ಮೇಡಮ್. ತಲೆ ಎತ್ತು. ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್ ತಲೆ 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 ಹಾಂ. ಅಶ್ವಿನಿ ಮೇಡಮ್ ಎಲ್ಲರೂ ರೈತರ ಮಕ್ಕಳನ್ನ ಎಲ್ಲರೂ ಬೈತೀರಾ. ಹಾಂ. ಅಶ್ವಿನಿ ಮೇಡಮ್ ಅವರು ಹಾಂ ಎಲ್ಲಾರನ್ನೂ ಬೈತೀರಾ. ಹಾಂ. ನೀವು ಬೈದ್ರೆ ನಾವು ಬೈತೀರಿ. ಅಶ್ವಿನಿ ಮೇಡಮ್ ಅಂತ ಹೇಳಿರ ಸರ್. ಅವನು ಹೋಗೇ ಬರ ಬೈ ಬೈ ಅವ್ರು ಬೈದಿಲ್ಲ ಸರ್. ಅವ್ರು ಬೈದ್ರೆ ನೀನು ಬೈಬಿಡ್ತೀಯಾ? ಬೈತೀಯನ ಅವ್ರು ಬೈದ್ರ? ಇಲ್ಲ. ಏನು ಹಕ್ಕಿದೆ ನಿನಗೆ? ಏನು ಹಕ್ಕಿದೆ ಬೈಯಕ್ಕೆ? ಏನು ಹಕ್ಕಿದೆ ನಿಂಗೆ ಬೈಯಕ್ಕೆ? ಲಾಸ್ಟ್ ಡಿಸ್ಕಸ್ ಮಾಡ್ತೀರಾ? ಹೋಗ್ತೀರಾ? ಡಿಸ್ಕಸ್ ಮಾಡ್ತೀನಿ ಸರ್. ಅವನೇ ಅವನು ಎಷ್ಟು ಒಂದು ಬಾಡಿನಲ್ಲಿರೋ ದುಡ್ಡು ಕೊಡಿ, ಇಲ್ಲಾಂದ್ರೆ ಸಾಕೊಂಬೋಡೋರು ದುಡ್ಡು ಕೊಡ್ತಾರೆ. ಈ ಥರ ಮಾಡಲ್ಲ, ನೆಕ್ಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೊಡಿಲ್ಲ ಅಂದ್ರೆ ಮೊದಲೇ ಅವರು ಸೈಕೋ ಪೊಲೀಸ್. ನಿಮ್ದು ಹೇಳ್ರಿ, ಅವ್ರದ್ದು ಬಿಟ್ಬಿಡಿ. ಆಯ್ತು ಹೋಗಿ ನೀವು. ಹಾಂ, ಹೋಗಿ ಹೋಗಿ. ಸರ್ ನಮ್ಮ ಓಯ್ ಹೋಗ
ರಾಜು ಹಂಗಳ್ತಾ ಇದ್ಯಾ? ನಾನು ಅಳ್ತಾ ಇಲ್ಲ, ಆನಂದ ಬಾಷ್ಪ. ಆನಂದ ಬಾಷ್ಪ. ಬರ್ತದೆ ಸರ್, ಕಾಲ್ ಬಂತಂತ. ಅಲ್ಲ ಅದು ಕೋಳಿ ಫಾರಮ್ ಇದೆಯಲ್ಲ ಅದ್ರ ಆಪೋಸಿಟ್ ಬರಕ್ಕೆ ಜಲ್ದಿ. ಹೇಳಿ ನಿನ್ಗೆ ನಿದ್ದೆ ಮಾಡ್ತೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಬರ್ತಾರಂತ ಕೀ ಎಲ್ಲೈತೆ ಕೇಟದ ಹೇಳಿದೆ ಸರ್, ಕರ ಕೇಳಿ ಬಾ. ನೋಡಿ ಚಿಕ್ಕ ಹುಡುಗ ಏನೋ ಮಾಡೋಣ, ಏನು ಮಾತಾಡ್ತಾನಲ್ಲ, ಏನೋ ಮಾಡೋಣ ಅಂದರೆ ಕರ್ಕೊಂಡು ಹೋಗೋಣ, ಬಿಟ್ಟು ಹೋಗೋಣ. ಕರ್ಕೊಂಡು ಹೋಗೋಣ ಸರ್, ಬ್ಯಾಡ್ ಒಳ್ಳೆ ಯೂಸ್ ಮಾಡ್ತಾವ್ರೆ. ಕಿತ್ಕೊಳ್ಳಿ ನಂದು ಏನೋ ಮಾಡೋಣ, ಮಾತಾಡಿ. ಇಟ್ಕೊಳ್ಳಿ. ಕೂಡ ಜೋರ ಬಿಡ್ತಾರೆ ಸರ್, ಬಿಡಲ್ಲ ನೋಡಿ, ಕರ್ಕೊಂಡು ಹೋಗೋದು. ಹೋಗ್ಬಿಟ್ಟು ಹತ್ಬಿಡು ಚೆನ್ನಾಗಿ. ಬಿಟ್ಬಿಡ್ರಿ ಸರ್. ಏನ್ರಿ ನಾಟಕ ಬೇಡ ಸರ್, ಬಿಟ್ಬಿಡ್ರಿ ಸರ್. ಏನ್ರಿ ನಾಟಕ ಆಯ್ತು. Run. ಸ್ಪಾಟರ್ ಎಸ್ಕೇಪ್ ಆಗ್ತಾರೆ ಸರ್. ಯಾಕೆ ಮಾಡ್ತೆ? ಹೆಚ್ಚು ಕಮ್ಮಿ ಏನಾಗಿದ್ರೆ ಅಲ್ಲ ನೀರು ತಗೊಂಡು ಏನು ಕೊಡೋಗಿತ್ತು. ಕೆಟ್ಟ ಮಾತು ಯೂಸ್ ಮಾಡ್ಬೇಕಾರೆ ಹೇಳಲ್ಲ. ಕೊಡ್ಸಿ ನೀರು ಕುಡಿ. ಹತ್ತು ಇನ್ನೊಂದ್ಸಲ ಮಾಡಲ್ಲ ಅಂತ ಹೇಳ್ಬಿಡು, ಕೊಟ್ಬಿಡ್ತಾರೆ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು. ಹಿಡ್ಕೊಳ್ರಿ, ಮತ್ತೆ ಓಡೋಗ್ಬಿಡ್ತಾನೆ. ಇರೋ ಚಪ್ಲಿ ಹಾಕೋ. ಹಿಡ್ಕೊಡ್ರಿ ಕೈಯಲ್ಲಿ ಹಿಡ್ಕೊಡ್ರಿ, ಕೊಡ್ರಿ ನೀರು ಕೊಡ್ರಿ ಕುಡಿಯಕ್ಕೆ. ಕೈ ಹಿಡ್ಕೊಡ್ರಿ, ಓಡಾಡ್ಬಿಡ್ತಾನೆ. ಜಿಂಕೆ ಓಡಾಡ್ದಂಗೆ ಕೊಡ್ತಾನೆ. ಹುಷಾರ್ರಿ, ನಿನ್ನ ಮಗದಲ್ಲಿ ಮಣ್ಣೋಗ್ಬಿಟ್ಟು ಹೋಗ್ಬಿಡ್ತಾನೆ. GPS ಟ್ರ್ಯಾಕರ್ ಎಲ್ಲಿಗೆ ಹೋದ್ರು ಬಿಡಲ್ಲ, ಆ ಸರಿ ಹಾಕಿರೋದು ಅದಕ್ಕೆ ಹಾಕಿ. ಬೇಕಾದ್ರೆ ನಿನ್ ಕಾಲು ಬಿಡ್ರಿ ಸರ್. ಎಲ್ಲ ಬಾಯ್ ತಿರ್ಕೊತೀನಿ. ಹೊಡೆದೇ ಇಲ್ಲ ನಾಟಕ ಕಣ್ಣಲ್ಲಿ ನೀರಿಲ್ಲ, ಏನಿಲ್ಲ. ಬಂದಂತ ರಾಮದೇವೆ ಕಿತ್ಕೋಳಿ ನಂದು ಹಂಗೇನು ಫೋಟೋಟಿರಿ, ಕೈದಿನ ಇಟ್ಕೊಂಡಿದ್ದೀವಿ. ಫೈನಲ್ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ದೊಡ್ಡ ಸಾಧನೆ ಮಾಡಿದ್ಯಾ, ನಿನಗೆ ಸನ್ಮಾನ ಮಾಡ್ಬೇಕು ನಾವು. ಕೆಟ್ಟ ಮಾತು, ಕಿತ್ಕೋಳಿ ನಂದು. ಎತ್ತೋ ತಲೆ. ರಾಮ ವೈಲೆಂಟ್ ಆದ ರಾವಣ ಕಂದ ರಾವಣ ನಾವೇ ಹಿಡ್ತಿದ್ದು
ಫೋಟೋ ಫೋಟೋ ಆಯ್ತೇನ್ರಿ ಫೋಟೋ ಹಾಗಾದೇನಕ್ಕೆ ತಲೆ ಎತ್ತು ಮೇಲೆ ತಲೆ ಎತ್ತು ಬಂತಾ ನಡಿ ಸರ್ ಹೋಗೋಣ. ಬಾಯ್ಲಿ ನಾವೇ ಬಿಟ್ಟಿಲ್ಲ ಅಂತ ಯಾರಿಗೆ ಇನ್ನೂ ಸರಿ ಹೆಂಗೋಗ್ಬಿಟ್ಟ ಅಯ್ಯೋ ದೇವ್ರೆ ಹೋಗ್ಬಿಟ್ಟಂತೆ ಮನೆಗೆ ಓಡೋಗ್ಬಿಟ್ಟಂತೆ ಬಿಟ್ಟಿದೆ. ಕೊನೆಗೂ ಇವತ್ತಿನ ಪ್ರ್ಯಾಂಕ್ ಇದಾಗಿತ್ತು. ಹುಡುಗ ಅಲ್ಲಿಂದ ಓಡೋಗಿ ಅವ್ರ ಅಣ್ಣವ್ರನ್ನ ಕರ್ಕೊಂಬಂದಿದ್ದಾರೆ. ಹೆಂಗಿತ್ತು ಪ್ರ್ಯಾಂಕು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಏನು ಅನಿಸ್ತು ನಿನಗೆ? ಭಯ ಬಂದ್ಬಿಟ್ಟಿತ್ತು. ನಿಜವಾಗ್ಲೂ ಭಯ ಬಂತಾ? ನೀನು ತಲೆ ಬಗ್ಸೋದೆ ಹಿಂಗ ಇಲ್ಲ ಯಾವಾಗ್ಲೂ ಹಿಂಗಿನ ಬ್ರೋ ತಲೆ? ಇಲ್ಲ ನಾನು ಅವಾಗ ನೋಡ್ತಾ ಹಿಂಗೆ ಎತ್ತಾ ಇಲ್ಲ ಅಳುತ್ತವನು ನಗ್ತವನು ಒಂದು ಗೊತ್ತಾಗ್ತಲ್ಲ. ಈ ಅಂತಾನೆ ಹೆಂಗೆ ಚೆನ್ನಾಗಿತ್ತಾ ಪ್ರ್ಯಾಂಕ್? ಅವನು ಪೊಲೀಸ್ ಅಂತ ನಂಬಿದ್ದ ಇಲ್ಲ ಗೊತ್ತಾಗಿತ್ತಾ? ನಂಬಿದ್ದೆ ಸರ್. ನಂಬಿದ್ದ? ಮತ್ತೆ ಅವಾಗ ಓಡೋಗಿದ್ದಲ್ಲ ಅವಾಗೇನು ಅನಿಸ್ತು? ಹಿಡ್ಕೊಂಡ್ಬಿಡ್ತಾರಂತ. ಅಲ್ಲಿಗೆ ಬಂದು ನಿಮ್ಮನ್ನ ಕರ್ಕೊಂಬಂದ್ರಣ್ಣ? ಹಾಂ ಇಲ್ಲ ಇಲ್ಲಿ ಟ್ಯಾಂಕ್ ಇತ್ತಲ್ಲ, ಈ ಟ್ಯಾಂಕ್ ಒಳಗಡೆ ಕುತ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಅಪ್ಪ ಇವತ್ತಿನ ವಿಡಿಯೋ ಇದಾಗಿತ್ತು. ಲಾಸ್ಟ್ ಟೈಮ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ವಿಡಿಯೋ ವೈರಲ್ ಆಗಿರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ನಾವು ಇವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದು. ನೋಡೋಣ ಭಯ ಬಂತ? ನಮಗೆ ಸಾಥ್ ಕೊಟ್ಟಿದ್ದು ಇವರು. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಮಂಜುನಾಥ್. ಹಾಂ ಮಂಜುನಾಥ್, ಬನ್ನಿ. ತುಂಬ ಚೆನ್ನಾಗಿತ್ತು. ಅವ್ನು ಒಳ್ಳೆ ವೀಡಿಯೋಸ್ ಮಾಡ್ತಾನೆ, ಬಟ್ ಈಗ ಬೆಳಿಬೇಕನ್ನೋದಕ್ಕೋಸ್ಕರ ಸ್ವಲ್ಪ ಈ ಥರ ವೀಡಿಯೋಸ್ ಮಾಡ್ತಿರೋದು. ಬೆಳೆದಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಮಾಡ್ತಾನೆ. ಇಲ್ಲ ವಿಡಿಯೋ ಮಾಡಲಿ ಬ್ರೋ, ಆದರೆ ಕೆಟ್ಟ ಮಾತು ಸ್ವಲ್ಪ ಅವಾಯ್ಡ್ ಮಾಡಿಸಿ. ಒಳ್ಳೇದಾಯ್ತಾ? ಓಕೆನಾ? ಚೆನ್ನಾಗಿ ಓದು. ಹಾಂ ಬ್ರೋ, ನಿಮಗೆ ನಾನು ಡಿಸ್ಟರ್ಬ್ ಆಗಿರೋ ಸಾರಿ. ಇದು ಫಿಸಿಕಲ್ ಮಾಡಿಲ್ಲ, ಜಸ್ಟ್ ಒಂದು ಕಾಮಿಡಿ ಪ್ರೋಗ್ರಾಮ್ ಆಗಿ ಮಾಡಿದ್ದು ಪ್ರ್ಯಾಂಕ್ ವಿಡಿಯೋ. ಇನ್ನೊಂದ್ಸರಿ ನೀನು ವಿಡಿಯೋ ಮಾಡು, ಅದ್ರ ಕೆಟ್ಟ ಮಾತಾಡಬೇಡ ಆಯ್ತಾ? ಇವಾಗ ನಾವು ಡಮ್ಮಿ ಪೊಲೀಸ್ ಬಂದಿದ್ವಿ, ಇನ್ನೊಂದ್ಸರಿ ನಿಜವಾದ ಪೊಲೀಸ್ ಬಂದು ತಗೊಂಡೋಗ್ಬಿಡ್ತಾರೆ. ಅವಾಯ್ಡ್ ಮಾಡ್ತೀರ ತಾನೆ? ಹಾಂ, ಕಮ್ಮಿ ಮಾಡ್ತೀಯ ತಾನೆ? ಬೇಕಾದ್ರೆ ರೈತರ ಬಗ್ಗೆ ವಿಡಿಯೋ ಮಾಡು, ಕೆಟ್ಟ ಮಾತ್ರ ಮಾತಾಡಬೇಡ. ಪಕ್ಕನಾ? ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀಯಾ? ಮಾತಾಡ್ತೀನಿ ಅಂತ ಹೇಳೋ. ಮಾತಾಡು, ಒಳ್ಳೆ ರೀತಿಯಿಂದ ಮಾತಾಡು. ಸದ್ಯಕ್ಕೆ ಸ್ಕೂಲ್ಗೆ ಹೋಗಾಗೈತಾ? ಇನ್ನೊಂದ್ಸರಿ ನಿಜ ಹೇಳು, ಭಯ ಬಿದ್ದ? ಇಲ್ಲ ನಾವು ಗೊತ್ತಾಯ್ತಾ ನಾವು ನಿಮ್ಗೆ ಏನಾರು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತ? ಇಲ್ಲ ಸರ್. ಭಯ ಬಿದ್ದ ಪಕ್ಕ? ಒಂದ್ಸರಿ ಹಾಯ್ ಬಿಡು. ಹಾಯ್. ಹಾಂ ಬನ್ನಿ ಬ್ರೋ, ನೀವು ಕ್ಯಾಮ್ರಾಮ್ಯಾನ್ ಆಗಿ ಸಪೋರ್ಟ್ ಮಾಡಿರೋ ಟೆಡಿ ಸ್ಮೈಲ್ ಹಾಕೋರೆ, ನಿಮಗೂ ಒಂದು ಧನ್ಯವಾದಗಳು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಜಸ್ಟ್ ಇದೊಂದು ಪ್ರ್ಯಾಂಕು, ಯಾರು ಫಿಸಿಕಲ್ ಆಗಿ ತೊಗೋಬೇಡಿ. ನಾವು ಕಾಸ್ಟ್ಯೂಮ್, ಇದು ಡಮ್ಮಿ ಕಾಸ್ಟ್ಯೂಮು, ಇದು ನಿಜವಾಗ್ಲೂ ಪೊಲೀಸ್ ಕಾಸ್ಟ್ಯೂಮ್ ಅಲ್ಲ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇವಾಗ ಬರ್ತಾ ಇದೆ ಎಮೋಷನಲ್. ಹೌದಾ? ತಂದೆ ಇಲ್ವಾ? ಪರವಾಗಿಲ್ಲ, ಅಮ್ಮ ಒಬ್ಬರೇ ಸಾಕ್ತಾರದ? ಹಾಂ, ನಮ್ಮ ಚಿಕ್ಕಮ್ಮನೆ ಸರ್. ಓದ್ತಾ ಇದೆಯಲ್ಲ ಚೆನ್ನಾಗಿ? ಓಕೆ, ನಮ್ಮ ಕಡೆ